ನಮಸ್ಕಾರ ಗೆಳೆಯರೇ. ಇಂದು ಚರ್ಚೆ ಮಾಡ್ತಕ್ಕಂಥ ವಿಚಾರ ಬಹುಮುಖ್ಯವಾಗಿ KAS ಮತ್ತು IAS ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಪಟ್ಟಂಗೆ ಬಹಳ ಮುಖ್ಯವಾಗಿದೆ. ಏನಪ್ಪ ವಿಚಾರ ಅಂದರೆ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್. ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂದರೆ ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪುಗಳ ಬಗ್ಗೆ ಇಂದು ಅಧ್ಯಯನ ಮಾಡ್ತೇವೆ. ಇದೇನಪ್ಪ ಅಂತಂದರೆ ಪ್ರಿಲಿಮ್ಸು ಮತ್ತು ಮೇನ್ಸು ಈ ಎರಡೂ ಹಂತದಲ್ಲಿ ಈ ವಿಚಾರಗಳನ್ನು ಕೇಳ್ತಾರೆ. ಪ್ರಿಲಿಮ್ಸಲ್ಲಿ ನೇರವಾಗಿ ಪ್ರಶ್ನೆ ಬಂದರೆ, ಮೇನ್ಸಲ್ಲಿ ಈ ಥರ ಜಡ್ಜ್ಮೆಂಟ್ಗಳನ್ನು ಉಪಯೋಗಿಸ್ಕೊಂಡು ತಾವು ಆನ್ಸರ್ಸ್ ಬರೆದ್ರೆ ತಮ್ಮ ಆನ್ಸರ್ಸ್ನ ಮೌಲ್ಯ, ಘನತೆ, ಸಾರ, ಸತ್ವ, ಸೌಂದರ್ಯ ಎಲ್ಲವೂ ಸಹ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಮೊದಲನೇ ಪ್ರಕರಣ ಬೇರುಬಾರಿ ಯೂನಿಯನ್ ಕೇಸ್ 1960. ಸುಪ್ರೀಂ ಕೋರ್ಟ್ ಸ್ಪೆಸಿಫಿಕಲಿ ಓಪನ್ ದ್ಯಾಟ್ ಪ್ರಿಯಂಬಲ್ ಈಸ್ ನಾಟ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಏನು ಹೇಳುತ್ತೆ ಬೇರುಬಾರಿ ಯೂನಿಯನ್ ಪ್ರಕರಣದಲ್ಲಿ ಅಂತಂದರೆ ಪ್ರಸ್ತಾವನೆ, ಪ್ರಿಯಂಬಲ್ ಅಂದರೆ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿ ಏನು ಮಾಡುತ್ತೆ, ತೀರ್ಪನ್ನು ನೀಡುತ್ತೆ. ತದನಂತರದಲ್ಲಿ ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಫಾರ್ ಪಂಜಾಬ್ 1967. ಈ ಒಂದು ಗೋಲಕ್ನಾಥ್ ಪ್ರಕರಣದಲ್ಲಿ ಏನು ಹೇಳ್ತಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ ರೂಲ್ಡ್ ದ್ಯಾಟ್ ಪಾರ್ಲಿಮೆಂಟ್ ಕುಡ್ ನಾಟ್ ಕರೆಕ್ಟಲಿ ಎನಿ, ಈ ವರ್ಡ್ ಭಾಳ ಇಂಪಾರ್ಟೆಂಟು, ಎನಿ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಆಫ್ ಇಂಡಿವಿಜುವಲ್ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಏನು ಹೇಳುತ್ತೆ ಅಂತಂದರೆ ಈ ಮೂಲಭೂತ ಹಕ್ಕುಗಳಿರ್ತಾವಲ್ಲ, ಆ ಯಾವುದೇ ಹಕ್ಕುಗಳನ್ನು ಕಸಿದುಕೊಳ್ಳುವ ಅಧಿಕಾರ ಸಂಸತ್ತಿಗೆ ಇಲ್ಲ ಎನ್ನುವ ತೀರ್ಪನ್ನು ಗೋಲಕ್ನಾಥ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಡುತ್ತೆ. ತದನಂತರದಲ್ಲಿ RC ಕೂಪರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1970. Supreme Court, while examining the constitutionality of the Banking Companies Ordinance 1969, which sought to nationalize 14 of India's largest commercial banks, held that President's decision can be challenged on the grounds that immediate action was not required, and the ordinance was passed primarily to bypass the debate and discussion in legislature. ಏನಪ್ಪ ಅಂತಂದರೆ ಈ ಒಂದು ಆರ್ಡಿನೆನ್ಸ್ ಅಂತಕ್ಕಂಥದ್ದು ಸುಗ್ರೀವಾಜ್ಞೆ ಅಂಥದ್ದು, ಸುಗ್ರೀವಾಜ್ಞೆಗೆ ಏನು ಬೇಕಾಗುತ್ತೆ, ಅತ್ಯಂತ ಅವಶ್ಯಕತೆ ಇರಬೇಕು. ಅಲ್ಲಿ ಏನಂದರೆ ಅತ್ಯಂತ ಅವಶ್ಯಕತೆ, ಅಂತಹ ಅವಶ್ಯಕತೆ ಇದ್ದಾಗ ಮಾತ್ರ, ಮತ್ತು ಈ ಒಂದು ಅಧಿವೇಶನದಲ್ಲಿ ಇರಬಾರ್ದು. ಅಧಿವೇಶನದಲ್ಲಿ ಈ ಎರಡೂ ಮನೆಗಳು ಇಲ್ಲದಾಗ ಅಥವಾ ಯಾವುದಾದ್ರು ಒಂದು ಮನೆ ಅಧಿವೇಶನದಲ್ಲಿದ್ದಾಗ ಈ ಆರ್ಡಿನೆನ್ಸ್ ಮಾಡಬೇಕು. ಇಂತಹ ಸುಗ್ರೀವಾಜ್ಞೆ ಅನ್ನೋ ಪವರನ್ನು ಈ ಒಂದು ರಾಷ್ಟ್ರಪತಿಯವರ ಮೂಲಕ ಸರ್ಕಾರಗಳು ಮಿಸ್ಯೂಸ್ ಮಾಡಬಾರ್ದು ಅನ್ನೋ ಒಂದು ಅಂಶವನ್ನು ಸುಪ್ರೀಂ ಕೋರ್ಟು ಅಭಿಪ್ರಾಯ ಪಡುತ್ತೆ. ತದನಂತರದಲ್ಲಿ ಕೇಶವಾನಂದ ಪ್ರಕರಣ 1973. ಈ 1973ರಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರಪೌಂಡೆಡ್ ದಿ ಡಾಕ್ಟ್ರೈನ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಇಲ್ಲಿ ಮೂಲಭೂತ ಸಂರಚನೆ ಅಂತಾರೆ. ಮೂಲಭೂತ ಸಂರಚನೆ ಮೂಲಭೂತ ಸಂರಚನೆಪ್ಪ ಅಂತಂದ್ರೇನು, ಭಾರತ ಸಂವಿಧಾನದ್ದು ಈ ಮೂಲಭೂತ ಸಂರಚನೆ ಅನ್ನೋ ಪರಿಕಲ್ಪನೆ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಇಲ್ಲ. ಇದು ಸುಪ್ರೀಂ ಕೋರ್ಟ್ ಹುಟ್ಟಿ ಹಾಕಿದಂತಹ ಪರಿಕಲ್ಪನೆ. ಅಂದರೆ ಜಾತ್ಯತೀತವಾದ ಸಂಸತ್ತು, ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಮತದಾನ ವ್ಯವಸ್ಥೆ, ಈ ಎಲ್ಲ ಅಂಶಗಳು ಏನಾಗುತ್ತಪ್ಪ ಅಂತಂದರೆ ಅದು ನಮ್ಮ ಮೂಲಭೂತ ಸಂರಚನೆ ಆಗಿರುತ್ತೆ. ಈ ಮೂಲಭೂತ ಸಂರಚನೆಯನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿಲ್ಲ. ಬೇರೆ ಯಾವುದೇ ಒಂದು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೆ. ಗೋಲಕ್ನಾಥ್ ಪ್ರಕರಣದಲ್ಲಿ ಏನು ಹೇಳುತ್ತೆ, ಯಾವುದೇ ಒಂದು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡೋಂಗಿಲ್ಲ. ಆದರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಇಲ್ಲ, ಸಂಸತ್ತು ಯಾವುದೇ ಒಂದು ಹಕ್ಕುಗಳನ್ನು, ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ಬೋದು, ಬಟ್ ಇಟ್ ಶುಡ್ ನಾಟ್ ಅಮೆಂಡ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್. ದಿ ಸುಪ್ರೀಂ ಕೋರ್ಟ್ ರಿಜೆಕ್ಟೆಡ್ ದಿ ಅರ್ಲಿಯರ್ ಒಪಿನಿಯನ್ ಆ್ಯಂಡ್ ಹೆಲ್ಡ್ ದಟ್ ಪ್ರಿಯಂಬಲ್ ಈಸ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಬೇರುಬಾರಿ ಯೂನಿಯನ್ ಪ್ರಕರಣದಲ್ಲಿ ಅಲ್ಲ ಅಂತ ಹೇಳುತ್ತೆ, ನೋ ಅನ್ನುತ್ತೆ. ಇಲ್ಲಿ ಎಸ್ ಅನ್ನುತ್ತೆ. ಅಂದರೆ ಈ ಒಂದು ಪ್ರಸ್ತಾವನೆ ಕಾನ್ಸ್ಟಿಟ್ಯೂಷನ್ ಭಾಗ ಅನ್ನುತ್ತೆ. ಇಟ್ ಈಸ್ ಅಬ್ಸರ್ವ್ಡ್ ದಟ್ ಪ್ರಿಯಂಬಲ್ ಈಸ್ ಆಫ್ ಎಕ್ಸ್ಟ್ರೀಮ್ ಇಂಪಾರ್ಟೆನ್ಸ್ ಅಂಡ್ ದಿ ಕಾನ್ಸ್ಟಿಟ್ಯೂಷನ್ ಶುಡ್ ರೀಡ್ ಆ್ಯಂಡ್ ಇಂಟರ್ಪ್ರಿಟೆಡ್ ಇನ್ ದಿ ಲೈಟ್ ಆಫ್ ಗ್ರ್ಯಾಂಡ್ ಆ್ಯಂಡ್ ನೋಬಲ್ ವಿಷನ್ ಎಕ್ಸ್ಪ್ರೆಸ್ಡ್ ಇನ್ ದಿ ಪ್ರಿಯಂಬಲ್. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನಾಗುತ್ತೆ, ಪ್ರಿಯಂಬಲ್ಲು ಅದು ನಮ್ಮ ಸಂವಿಧಾನದ ಭಾಗ, ಅದು ಮತ್ತು ಬಹುಮುಖ್ಯವಾಗಿರುವಂಥದ್ದು ಮತ್ತು ಈ ಒಂದು ಪ್ರಸ್ತಾವನೆ ಹಿನ್ನೆಲೆಯಲ್ಲಿ ನಾವೇನು ಮಾಡಬೇಕು, ಸಂವಿಧಾನ ಅರ್ಥೈಸಿಕೊಳ್ಳಬೇಕಾಗಿದೆ. ನಂತರದಲ್ಲಿ ರಾಜನಾರಾಯಣ್ ಕೇಸ್. ರಾಜನಾರಾಯಣ್ ಕೇಸ್ ಏನುತ್ತೆ ಈಗ ನೋಡೋಣ. ರಾಜನಾರಾಯಣ್ ವರ್ಸಸ್ ಸ್ಟೇಟ್ ಆಫ್ UP 1975. ಕೇಸ್ ಲೆಡ್ ಟು ಇಂಪೋಸಿಷನ್ ಆಫ್ ಎಮರ್ಜೆನ್ಸಿ ಇನ್ ಇಂಡಿಯಾ. ಇಲ್ಲೇನಾಗುತ್ತೆ ಅಂತಂದ್ರೆ
ಈ ರಾಜನಾರಾಯಣ್ ಅವರು ಅಲಹಾಬಾದ್ ಒಂದು ಕೋರ್ಟ್ಗೆ ಹೋಗಿ ಅಲ್ಲಿ ಇಂದಿರಾ ಗಾಂಧಿಯವರು ಆಯ್ಕೆಯಾಗಿರುವಂಥದ್ದು ಅಸಂವಿಧಾನಿಕ ಮತ್ತು ಸಾಂವಿಧಾನಿಕ ಮೌಲ್ಯಗಳನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳ್ತಾರೆ. ಅದು ಅಲಹಾಬಾದ್ ಕೋರ್ಟಲ್ಲಿ ಹೌದು ಅಸಂವಿಧಾನಿಕವಾಗಿ ಆಯ್ಕೆಯಾಗಿದ್ದಾರೆ ಅಂತ ಏನು ಹೇಳುತ್ತೆ ಅಲಹಾಬಾದ್ ತೀರ್ಪು ನೀಡಿದಾಗ, ಆ ತೀರ್ಪು ನೀಡಿದ ತರುವಾಯ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ, ಆ ಒಂದು ಭಾರತದಲ್ಲಿ ಎಮರ್ಜೆನ್ಸಿ ಅಂತ ಇರ್ತಾರೆ, ಅಂದರೆ ತುರ್ತು ಪರಿಸ್ಥಿತಿಯನ್ನು ಈ ಭಾರತದ ಮೇಲೆ ಏರ್ತಾರೆ. ಅದು 1975. ಕೇಸ್ ವಾಸ್ ರಿಲೇಟೆಡ್ ಟು ಎಲೆಕ್ಷನ್ ಡಿಸ್ಪ್ಯೂಟ್ಸ್, ಅದು ಇಂದಿರಾ ಗಾಂಧಿ ಅವರದು. As early as in 1976, Supreme Court said in the case of Rajnarayan versus State of UP that people cannot speak or express themselves unless they know. ಅಂದರೆ ಏನು ಹೇಳುತ್ತೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ಒಂದು ಚಿಂತನಾ ಕ್ರಮ, ಒಂದು ಬೀಜವನ್ನು ಬಿತ್ತಿದ್ದು ಈ ರಾಜನಾರಾಯಣ್ ಕೇಸಲ್ಲಿ. ಅಂದರೆ ಒಬ್ಬ ನಮ್ಮ ಒಂದು ಪ್ರಜೆಗಳು ತಮಗೇನಾದರೂ ಗೊತ್ತಿದ್ದಾಗ ಮಾತ್ರ ಮಾತಾಡೋಕ್ಕೆ ಸಾಧ್ಯ. ಸೊ ಒಂದು ಸರ್ಕಾರದ ಬಗ್ಗೆ, ಸರ್ಕಾರದ ನೀತಿ ನಿಯಮಗಳ ಬಗ್ಗೆ, ಸರ್ಕಾರದ ನಡಾವಳಿಗಳ ಬಗ್ಗೆ ಪ್ರಜೆಗಳಿಗೆ ಅರಿವಿದ್ದಾಗ ಅವರು ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ದೇರ್ಫೋರ್ ರೈಟ್ ಟು ಇನ್ಫಾರ್ಮೇಷನ್, ಇದು ಭಾಳ ಇಂಪಾರ್ಟೆಂಟ್. ರೈಟ್ ಟು ಇನ್ಫಾರ್ಮೇಷನ್ ಈಸ್ ಎಂಬೆಡೆಡ್ ಇನ್ ದ ಆರ್ಟಿಕಲ್ 19 and is a fundamental right. In the same case, Supreme Court further said that India is a democracy, people are masters, therefore masters have a right to know how the governments mean to serve them and are functioning. Further, every citizen pay taxes. The citizens therefore have right to know their money was being spent. These three principles were laid down by the Supreme Court while saying that RTI, ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಈಸ್ ಎ ಫಂಡಮೆಂಟಲ್ ರೈಟ್. ಸೊ 2005ರಲ್ಲಿ ಬಂದಂತಹ ಮಾಹಿತಿ ಹಕ್ಕು ಕಾಯ್ದೆಯ ಒಂದು ಮೂಲವೇರು ಈ ಒಂದು ಕೇಸಲ್ಲಿ ಇರೋದನ್ನು ನಾವು ನೋಡ್ಬೋದು. ತದನಂತರದಲ್ಲಿ ADM ಜಬಲ್ಪುರ್ ವರ್ಸಸ್ ಶಿವಕಾಂತ ಶುಕ್ಲಾ ಕೇಸ್ 1976 ವೈಡ್ಲಿ ಕನ್ಸಿಡರ್ ಎ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಸೊ ಮೂಲಭೂತ ಹಕ್ಕುಗಳ ಒಂದು ಉಲ್ಲಂಘನೆಯಾಗಿದೆ ಅಂತೇಳಿ ಇದೇನು ಮಾಡುತ್ತೆ ಹೇಳುತ್ತೆ. ಇನ್ ದಿಸ್ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಡಿಕ್ಲೇರ್ಡ್ ದ್ಯಾಟ್ ದಿ ರೈಟ್ಸ್ ಆಫ್ ಸಿಟಿಸನ್ ಟು ಮೂವ್ ಟು ದಿ ಕೋರ್ಟ್ ಫಾರ್ ವೈಲೇಷನ್ ಆಫ್ ಆರ್ಟಿಕಲ್ 14, 21 and 22 ವುಡ್ ರಿಮೇನ್ ಸಸ್ಪೆಂಡೆಡ್ ಡ್ಯೂರಿಂಗ್ ದಿ ಎಮರ್ಜೆನ್ಸೀಸ್. ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ 14ನೇ ವಿಧಿ, 21ನೇ ವಿಧಿ ಮತ್ತು 22ನೇ ವಿಧಿ ಏನಾಗುತ್ತೆ, ಅದನ್ನು ರದ್ದುಗೊಳಿಸಲಾಗುತ್ತೆ. ಆದರೆ 19ನೇ ವಿಧಿಯನ್ನು ರದ್ದುಗೊಳಿಸುವಂತಿಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ. ನಂತರದಲ್ಲಿ ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1978. ಸೊ ಸಂಜಯ್ ಗಾಂಧಿ ಅವರ ಧರ್ಮಪತ್ನಿಯಾಗಿರುವಂಥ ಮೇನಕಾ ಗಾಂಧಿ ಅವರು ಸುಪ್ರೀಂ ಕೋರ್ಟ್ಗೆ ಈ ಒಂದು ಜೀವಿಸುವ ಹಕ್ಕುಗಳ ಕುರಿತು ಒಂದು ಪೆಟಿಷನ್ ಹಾಕಿರ್ತಾರೆ. ಅಲ್ಲೇನು ಹೇಳ್ತಾರೆ ಅಂದರೆ ಇಂಡಿವಿಜುವಲ್ ಲಿಬರ್ಟಿ, ಅಂದರೆ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ದೊರೆತಂಥ ಅಭೂತಪೂರ್ವವಾದ ಜಯ. ಮೇನಕಾ ಗಾಂಧಿ ಪ್ರಕರಣದಲ್ಲಿ ಈ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಒಂದು ಅಭೂತಪೂರ್ವವಾದ ಜಯ ಸಿಕ್ಕಿರುತ್ತೆ. ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ procedure established by law within the meaning of Article 21 must be right and just and fair and not arbitrary, fanciful or oppressive. Otherwise it would no procedure at all and the requirement of Article 21 would not be satisfied. ಅಂದರೆ ನಾವು ಆರ್ಟಿಕಲ್ 21ನೇ ವಿಧಿಯ ಮೂಲಕ ಜೀವಿಸುವ ಹಕ್ಕು ನಾವು ಕಸಿದುಕೊಳ್ಬೇಕಾದ್ರೆ ಅದು ಕೇವಲ ಒಂದು ಪ್ರೊಸೀಜರ್ ಮಾತ್ರ ಫಾಲೋ ಮಾಡೋಂಗಿಲ್ಲ, ಕೇವಲ ಒಂದು ನೀತಿ ನಿಯಮಗಳನ್ನು ಮಾತ್ರ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಅದು ನ್ಯಾಯಯುತವಾಗಿರಬೇಕು ಮತ್ತು ಪಾರದರ್ಶಕವಾಗಿರಬೇಕು. ಅದ ನಂತರದಲ್ಲಿ ಈ ಒಂದು ಸಹಜವಾದ ನ್ಯಾಯ ಅಂದರೆ ನ್ಯಾಚುರಲ್ ಜಸ್ಟಿಸ್ಗೆ ಅದು ಅನುಗುಣವಾಗಿರಬೇಕು. ಬರೀ ಕೇವಲ ಪ್ರೊಸೀಜರ್ನ ನಾವು ಕುರುಡಾಗಿ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಈ ನಿಟ್ಟಿನಲ್ಲಿ ಕುವೆಂಪು ಅವರು ಏನು ಹೇಳ್ತಾರೆ, ಯಾವ ಶಾಸ್ತ್ರ ಏನು ಹೇಳಿದರೇನೋ ನಿನ್ನ ಎದೆಯ ದನಿಗಿಂತ ಮಿಗಿಲಾವುದೇನೋ. ಬರೀ ಶಾಸ್ತ್ರ ಹೇಳಿದಂತೆ ನೀನು ಮಾಡೋಂಗಿಲ್ಲ, ನಿಮ್ಮ ಎದೆಯ ಧ್ವನಿ ಆ ಒಂದು ಶಾಸ್ತ್ರಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಬೇಕು, ನೀತಿ ನಿಯಮಗಳಿಗೆ ಒಪ್ಪಿಗೆಯನ್ನು ಕೊಟ್ಟಿರಬೇಕು. ಅವಾಗ ಹೇಳ್ತಾರೆ, ದಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ has required the same significance in India as the due process of law clause in the America. ಸೊ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮಾತ್ರ ಅಲ್ಲ, ಅಂದರೆ ಒಂದು ನೀತಿ ನಿಯಮಗಳನ್ನು ಯಾವ ರೀತಿ ನಾವು ಸ್ಥಾಪನೆ ಮಾಡಿರ್ತೀವಿ, ಬರೀ ಅದನ್ನು ನೀತಿ ನಿಯಮಗಳನ್ನು ಯಾವ ಅನುಷ್ಠಾನ ಮಾಡೋದಲ್ಲ, ಅದು ಸಂಪೂರ್ಣವಾಗಿ ಒಂದು ಪ್ರಕ್ರಿಯೆಗೊಳಗಾಗಬೇಕಾಗುತ್ತೆ. ಒಂದು ವಿವಿಧ ಆಯಾಮಗಳಲ್ಲಿ ಆ ಒಂದು ಪ್ರೊಸೀಜರ್ನ ನಾವು ಅನ್ವೇಷಣೆ ಮಾಡಬೇಕಾಗುತ್ತೆ, ವಿಶ್ಲೇಷಣೆ ಮಾಡಬೇಕಾಗುತ್ತೆ. ತದನಂತರದಲ್ಲಿ ವಿವಿಧ ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಏನು ಹೇಳುತ್ತೆ, ನಮಗೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಕ್ಕಂಥದ್ದು ಇದು ಸಂವಿಧಾನದಲ್ಲಿ ಇದೆ. ನಮಗೆ ಇದ್ರ ಜೊತೆಗೆ ಏನು ಬೇಕು, ಡ್ಯೂ ಪ್ರೊಸೆಸ್ ಲಾ ಕ್ಲಾಸ್ ಇನ್ ಅಮೇರಿಕಾ. ಸೊ ಇದು ಈ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅನ್ನೋ ಪರಿಕಲ್ಪನೆ ನಾವು ಜಪಾನ್ನಿಂದ ತಂದಿದ್ದರೆ, ಈ ಡ್ಯೂ ಪ್ರೊಸೆಸ್ ಲಾ ಏನಾಗುತ್ತೆ, ಇದು ಅಮೇರಿಕಾದಿಂದ ತಂದೀವಿ. ಸೊ ಡ್ಯೂ ಪ್ರೊಸೆಸ್ ಲಾ ಅಂತಕ್ಕಂಥದ್ದು ತುಂಬ ವಿಸ್ತಾರವಾಗಿರ್ತಕ್ಕಂಥದ್ದು ಮತ್ತು ತನ್ನದೇ ಆಳ ಅಂತರ ಅಗಲವನ್ನು ಕಾಪಾಡಿಕೊಂಡಿರುವಂಥದ್ದು ಇದು.
ನಂತರದಲ್ಲಿ ಮಿನರ್ವಾ ಮಿಲ್ ಪ್ರಕರಣ 1980. Applied and evolved the basic structure doctrine of the Constitution, unanimously ruling that Parliament cannot exercise unlimited power to alter this basic structure or tread upon the fundamental rights of individuals, including the right to liberty and equality. Two changes which were made earlier by the 42nd Amendment Acts were declared as null and void by the Supreme Court in this particular case. ಸೊ 42ನೇ ತಿದ್ದುಪಡಿ ಮೂಲಕ ಏನು ಮಾಡಿರ್ತಾರಪ್ಪ ಅಂತಂದರೆ, ಇಲ್ಲಿ ಈ ಒಂದು ರಾಜ್ಯ ಅಂದರೆ DPSP ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯನಿರ್ದೇಶಕ ತತ್ವಗಳಿಗೆ ಮತ್ತು ಹೆಚ್ಚು ಮಹತ್ವ ಕೊಟ್ಟು ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳನ್ನು ಕಡೆಗಣಿಸಿರ್ತಾರೆ. ಅವಾಗ ಏನು ಹೇಳ್ತಾರಪ್ಪ ಅಂದರೆ, ಸಂವಿಧಾನ ಅಂತಕ್ಕಂಥದ್ದು ಒಂದು ರಥ. ಈ ರಥಕ್ಕೆ ನಮಗೆ DPSP ಮತ್ತು ಫಂಡಮೆಂಟಲ್ ರೈಟ್ಸ್ ಎರಡೂ ಏನಪ್ಪ ಅಂತಂದರೆ ಎರಡು ಚಕ್ರಗಳಿದ್ದಂಗೆ. ಯಾವುದೋ ಒಂದು ಚಕ್ರವನ್ನು ನಾವು ತೆಗೆದಾಗಿ ಬರೀ ಒಂದೇ ಚಕ್ರದಲ್ಲಿ ನಾವು ಚಲಿಸಲು ಸಾಧ್ಯವಿಲ್ಲ. ಅದಕ್ಕೇನಪ್ಪ ಅಂತಂದರೆ ಇದು ಹಾರ್ಮೋನಿಯಸ್ relationship between the fundamental rights and DPSP should be there. ಈ ಒಂದು ಪರಿಕಲ್ಪನೆ ಅಂದರೆ ಈ ಫಂಡಮೆಂಟಲ್ ರೈಟ್ಸು ಮತ್ತು ಮೂಲಭೂತ ಹಕ್ಕುಗಳ ನಡುವೆ ಏನು ಹಂಗಿರಬೇಕು ಅಂದರೆ ಸುಗಮವಾದ ಸಂಬಂಧ ಇರಬೇಕು, ಅದು ಹೃದಯವಾಗಿರಬೇಕು. ಆ ಸಂಬಂಧ ಏನಾಗಿರ್ಬೇಕು ಅಂತಂದರೆ, ಆ ಸಂಬಂಧ ಒಂದು ಪರಸ್ಪರ ಕೊಡುಕೊಳ್ಳುವಿಕೆ, ಅದು ಒಂದನ್ನು ಮತ್ತೊಂದು ಪೂರೈಸುವಂತೆ ಪೂರಕವಾಗಿ ಪ್ರೇರಕವಾಗಿರಬೇಕಂತ ಏನು ಹೇಳ್ತಾರೆ ಮಿನರ್ವಾ ಮಿಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಡುತ್ತೆ. ತದನಂತರದಲ್ಲಿ SP Gupta ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1981. ದಿ ಕೋರ್ಟ್ ಹ್ಯಾಸ್ ಟು ಇನ್ನೋವೇಟ್ ಎ ನ್ಯೂ ಮೆಥಡ್ ಆ್ಯಂಡ್ ಸ್ಟ್ರಾಟಜೀಸ್ ಟು ಪ್ರೊವೈಡ್ ಆಕ್ಸೆಸ್ ಟು ಜಸ್ಟಿಸ್ ದಿ large mass of people who are denied basic human rights, to whom freedom and liberty have no meaning. ಅಂದರೆ ಜಸ್ಟಿಸ್ PN ಭಗವತಿ ಏನು ಮಾಡ್ತಾರೆ, PL ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಸೊ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಅಂದರೆ ವಿಕ್ಟಿಮ್ ಅಂದರೆ ಈ ವಿಕ್ಟಿಮ್ ಅಂತಕ್ಕಂಥ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ಅಥವಾ ಹೈಕೋರ್ಟ್ನ ಅಪ್ರೋಚ್ ಮಾಡೋ ಅವಶ್ಯಕತೆ ಇರಲ್ಲ. ಇದಕ್ಕೆ ಈ ಒಂದು ಸಾಮಾಜಿಕ ವಿಚಾರಕ್ಕೆ ಯಾರೇ ಒಂದು ಕಾಳಜಿ ಉಳ್ಳಂಥವರು ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟ್ ಬಾಗಿಲನ್ನು ತಟ್ಟಿ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಬೋದು. ಇದೇನಪ್ಪ ಅಂತಂದ್ರೆ ಈಗಿನ ಡಿಸೆಂಟ್ರಲೈಸೇಷನ್ ಆಫ್ ಜುಡಿಷರಿ ಅಂತ ಹೇಳ್ಬೋದು. ಸೊ PIL ಏನಾಗಿತ್ತು ಅಂತಂದರೆ, ಇದು ಸಂವಿಧಾನದಲ್ಲಿ ಇಲ್ಲ, ಮತ್ತು ಈ IPC CRPCಗಳಲ್ಲೂ ಸಹ ಇಲ್ಲ. ಇದೊಂದು ಏನಪ್ಪ ಅಂತಂದರೆ, ಈ ನ್ಯಾಯವನ್ನು ಸಾಮಾನ್ಯ ಜನರಿಗೆ ನೀಡುವ ನಿಟ್ಟಿನಲ್ಲಿ PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನೋ ಪರಿಕಲ್ಪನೆಯನ್ನು ಜಸ್ಟಿಸ್ PN ಭಗವತಿ ಅನ್ನತಕ್ಕಂಥವ್ರು ಏನು ಮಾಡ್ತಾರೆ, ಹುಟ್ಟು ಹಾಕ್ತಾರೆ. ತದನಂತರದಲ್ಲಿ ವಾಮನ ರಾವ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1981. ಸುಪ್ರೀಂ ಕೋರ್ಟ್ ರೂಲ್ಡ್ ದಟ್ ಪಾರ್ಲಿಮೆಂಟ್ ಹ್ಯಾಸ್ ಟ್ರಾನ್ಸ್ಗ್ರೆಸ್ಡ್ ಇಟ್ಸ್ ಪವರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. This case was landmark decision in the constitutional jurisprudence of India. This case has helped in determining a satisfactory method of addressing grievances pertaining to the violation of fundamental rights by creating a fine line of determining between the acts prior to and after the ಕೇಶವ್ ಮುಂದೆ ಭಾರತಿ ಕೇಸ್. ಅಂದರೆ ಇದೇನು ಹೇಳತ್ತಪ್ಪ ಅಂತಂದರೆ, ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂಗೆ ಈ ಸಂಸತ್ತಿಗೆ ಇರುವಂತಹ ಪವರ್ಸ್ ಬಗ್ಗೆ ಇದು ಏನು ಹೇಳುತ್ತೆ, ತೀರ್ಪನ್ನು ನೀಡುತ್ತೆ. ತದನಂತರದಲ್ಲಿ ಶೀಲಾ ಬಾರ್ಸೆ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ February 15, 1983. This was a historic judgment that dealt with the issue of custodial violence against women in prisons. This resulted in an order facilitating a separate police lockups for women convicts in order to shield them from their trauma and brutality. ಏನಪ್ಪ ಅಂತಂದರೆ, ನಾವು ಒಂದು ಕಸ್ಟೋಡಿಯಲ್ ಡೆತ್ತು ಇಡೀ ಭಾರತದಾದ್ಯಂತ ನಾವು ನೋಡ್ತಕ್ಕಂತಿರ್ಬೋದು. ಒಂದು ಈ ನಿಟ್ಟಿನಲ್ಲಿ ಜೈ ಭೀಮ್ ಫಿಲಮಲ್ಲಿ ನಾವು ಒಂದು ಯಾವ ರೀತಿಯಲ್ಲಿ ಹಿಂಸೆ ಇದೆ ಅಂತೇಳಿ ಅದು ನಮ್ಮ ಕಣ್ಣಿಗೆ ಕಟ್ಟುವಂತಲ್ಲಿ ತೋರಿಸಲಾಗಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಈ ಮಹಿಳೆಯರು ಕಸ್ಟೋಡಿಯಲ್ ಡೆತ್ ಅವ್ರ ಮೇಲೆ ರೇಪ್ ಆಗ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಆದ್ದರಿಂದ ಅವ್ರು ಏನು ಮಾಡಬೇಕು, ಈ ಒಂದು ತಡೆಯುವ ನಿಟ್ಟಿನಲ್ಲಿ ಸಪ್ರೇಟ್ ಪೊಲೀಸ್ ಲಾಕಪ್ಸನ್ನು ಎಸ್ಟಾಬ್ಲಿಷ್ ಮಾಡಬೇಕಂತೇಳಿ ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಒಂದು ಜಡ್ಜ್ಮೆಂಟ್ ನೀಡುತ್ತೆ. ಶಹಬಾನೋ ಕೇಸು 1985 ಅಂದರೆ ಭಾರತದ ಅಸ್ಮಿತೆಯನ್ನು ಮಹಿಳಾ ಪರವಾದ ಒಂದು ಚಿಂತನೆಯನ್ನು ಹುಟ್ಟುಹಾಕಿದಂತಹ ಕೇಸ್ ಯಾವುದಪ್ಪ ಅಂದರೆ ಶಹಬಾನೋ ಕೇಸು. ಶಹಬಾನೋ ಅಂತಕ್ಕಂಥವ್ರು ಏನಾಗಿದ್ದಾರೆ, ಗಂಡನಿಂದ ಡೈವರ್ಸ್ ಪಡೆದಿರ್ತಾರೆ. ಆ ಗಂಡನಿಂದ ಜೀವನಾಂಶ ಕೇಳುವ ನಿಟ್ಟಿನಲ್ಲಿ ಅವ್ರೇನು ಮಾಡ್ತಾರೆ, ಈ ಸುಪ್ರೀಂ ಕೋರ್ಟ್ ಮೆಟಲನ್ನು ಹತ್ತಿರ್ತಾರೆ. ಶಹಬಾನೋ ಓನ್ ದಿ ರೈಟ್ ಟು ಗೆಟ್ ಅಲಿಮೋನಿ ಫ್ರಮ್ ಅರ್ ಹಸ್ಬೆಂಡ್. ಸೊ ಗಂಡನಿಂದ. ದಿ ಪೆಟಿಷನರ್ ಚಾಲೆಂಜ್ಡ್ ದಿ ಮುಸ್ಲಿಂ ಪರ್ಸನಲ್ ಲಾ. ದಿ ಸುಪ್ರೀಂ ಕೋರ್ಟ್ ರೂಲ್ಡ್ ಇನ್ ಫೇವರ್ ಆಫ್ ಶಹಬಾನೋ ಅಂಡ್ ಗ್ರಾಂಟೆಡ್ ಹರ್ ಅಲಿಮೋನಿ.
ಮೋಸ್ಟ್ ಫೇವರ್ಡ್ ಇಟ್ ಆ್ಯಸ್ ಎ ಸೆಕ್ಯುಲರ್. ಇದು ಬಹಳ ಇಂಪಾರ್ಟೆಂಟು, ಅಂದರೆ ಇದೊಂದು ಜಾತ್ಯತೀತವಾದಂತಹ ತೀರ್ಪು. ಬಟ್ ಇಟ್ ಆಲ್ಸೋ ಇನ್ವೋಕ್ಡ್ ಎ ಸ್ಟ್ರಾಂಗ್ ರಿಯಾಕ್ಷನ್ ಫ್ರಮ್ ಮುಸ್ಲಿಂ ಕಮ್ಯುನಿಟಿ ವಿಚ್ ಫೆಲ್ಟ್ this judgment was an encroachment on Muslim Sharia law and hence led to the formation of All India Muslim Personal Law Board in 1973. ಸೊ ಶರಿಯಾ ಕಾನೂನು ಪ್ರಕಾರ ಏನಪ್ಪ ಅಂತಂದರೆ ಆ ಒಂದು ಹೆಂಡತಿಗೆ ಜೀವನಾಂಶ ಕೊಡಲ್ಲ ಅಂತ ಹೇಳಿರುತ್ತೆ. ಆದರೆ ಇದು ಈ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಈ ಎಲ್ಲ ಕಾನೂನುಗಳು ಒಂದು ಮಾನವೀಯತೆ ಮುಂದೆ ಏನಪ್ಪ ಅಂತಂದರೆ ಅಡಿಯಾಗುತ್ತೆ. ಅದಕ್ಕೆ ಈ ಒಂದು ಗಂಡನನ್ನು ತೊರೆದಂತಹ ಶಾಬಾನ್ ಅವ್ರಿಗೆ ಏನು ಮಾಡ್ತಾರೆ, ಗಂಡನಿಂದ ಜೀವನಾಂಶವನ್ನು ಶಾಬಾನು ಪ್ರಕರಣದಲ್ಲಿ ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟು ನೀಡುತ್ತದೆ. ಯು ಕ್ಯಾನ್ ಮೆನ್ಷನ್ ದಿಸ್ ಜಡ್ಜ್ಮೆಂಟ್ ಇನ್ ಮೋಸ್ಟ್ ಆಫ್ ದಿ ಆನ್ಸರ್ ರಿಲೇಟೆಡ್ ಟು ವುಮೆನ್. ಸೊ ವುಮನ್ ಎಂಪವರ್ಮೆಂಟ್ ಅನ್ನೋ ವಿಚಾರದಲ್ಲಿ ನಾವು ಇಂತಹ ಪ್ರಕರಣಗಳನ್ನು ಹಾಕೋದ್ರಿಂದ ನಮ್ಮ ಆನ್ಸರ್ಸ್ನ ಮೌಲ್ಯ ತುಂಬ ಜಾಸ್ತಿ ಆಗುತ್ತೆ. ಆನ್ಸರ್ಸ್ನ ಗುಣಮಟ್ಟತೆ ಮತ್ತು ಘನತೆ ಎರಡೂ ಜಾಸ್ತಿ ಆಗುತ್ತೆ. ಇದಾದ ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆರ್ಟಿಕಲ್ 44 ಏನು ಹೇಳ್ತಪ್ಪ ಅಂತಂದ್ರೆ ಇದು ನಮಗೆ ನಾಗರಿಕ ಏಕರೂಪ ಸಂಹಿತೆಯನ್ನು ಅನುಷ್ಠಾನ ಮಾಡುವ ಧ್ಯೇಯವನ್ನು ಹೊಂದಿದೆ. MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಪೊಲ್ಯೂಷನ್ ಇನ್ ಗಂಗಾ 1986. ಸೊ ಒಂದು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂಗೆ ನಾವು ಯಾವುದೇ ಒಂದು ಆನ್ಸರ್ಸನ್ನು ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ದಿಸ್ ಜಡ್ಜ್ಮೆಂಟ್ ಡೆಲಿವರ್ಡ್ ಆನ್ January 12, 1988 lashed out civic authorities for allowing untreated sewage from Kanpur tanneries, making its way to Ganges. It was the beginning of green litigation. This is the most important word in India. ಏನು ಮಾಡ್ತಾರಪ್ಪ ಅಂತಂದರೆ ಈ ಗಂಗಾ ನದಿ, ಗಂಗಾ ಸ್ನಾನ ತುಂಗಾಪಾನ ಅಂತಿರುತ್ತೆ. ಇಲ್ಲಿ ಗಂಗಾ ಸ್ನಾನನೂ ಮಾಡೋಕ್ಕಾಗಲ್ಲ, ತುಂಗವನ್ನು ಪಾನ ಮಾಡೋಕ್ಕೂ ಆಗಲ್ಲ ಅನ್ನೋ ಮಟ್ಟದಲ್ಲಿ ನಾವು ಗಂಗಾ ನದಿಯನ್ನು ಏನು ಮಾಡ್ತೀವಿ, ಕಲುಷಿತಗೊಂಡಿರ್ತೀವಿ. ಈ ನಿಟ್ಟಿನಲ್ಲಿ MC ಮೆಹ್ತಾ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಅಲ್ಲೇನು ಮಾಡ್ತಾರೆ ಅಂತಂದರೆ ಕಾನ್ಪುರದಲ್ಲಿ ಚರ್ಮೋದ್ಯಮ ಅಂತ ಇರುತ್ತೆ. ಚರ್ಮೋದ್ಯಮದಲ್ಲಿ ಬಂದಂತಹ ವೇಸ್ಟ್ ನೀರನ್ನ ಏನು ಮಾಡ್ತಾರೆ, ಅವರು ಗಂಗಾ ನದಿಗೆ ಬಿಡ್ತಿರ್ತಾರೆ. ಇದರಿಂದ ಗಂಗಾ ನದಿ ಅಶುದ್ಧವಾಗಿರುತ್ತೆ. ಅದಕ್ಕೆ ಏನು ಮಾಡುತ್ತೆ, ಉಗಿದು ಉಪ್ಪಿನಕಾಯಿ ಹಾಕುತ್ತೆ ಅಲ್ಲಿನ ಒಂದು ಆಡಳಿತಕ್ಕೆ, ನೀವು ಈ ರೀತಿ ಮಾಡಿದ್ರಂಗೆ ಅಂತೇಳಿ. ಅದಕ್ಕೆ ಇಲ್ಲಿ ವರ್ಡ್ ಮೆನ್ಷನ್ ಮಾಡಿದ್ದಾರೆ, ಲ್ಯಾಶ್ಡ್ ಔಟ್. ಇದನ್ನು ಕನ್ನಡದಲ್ಲಿ ಉಗಿದು ಉಪ್ಪಿನಕಾಯಿ ಆಗಬೇಕು ಅಂತಾರೆ. ಇನ್ 1996 ಎನ್ವೈರ್ಮೆಂಟಲಿಸ್ಟ್ MC Mehta's PIL resulted in stringent order against Mathura refineries for polluting the ambient air around Taj Mahal. ತಾಜ್ ಮಹಲಲ್ಲಿ ಏನಾಗುತ್ತಪ್ಪ ಅಂತಂದರೆ ನಮಗೆ ಅಲ್ಲಿ ಒಂದು ಆ್ಯಸಿಡ್ ರೈನ್ ಬಂದಿರುವ ಒಂದು ಸೂಚನೆಯನ್ನು ನಮಗೆ ಮಾಹಿತಿ ಇದೆ. ಈ ಒಂದು ಮಥುರಾ ರಿಫೈನರೀಸ್ ಬಂದಂತಹ ಒಂದು ವಿಷಾನಿಲಗಳು ಏನು ಮಾಡ್ತವೆ, ಅಲ್ಲಿನ ಒಂದು ಆ ಒಂದು ನಿಸರ್ಗವನ್ನು, ಆ ಒಂದು ಎನ್ವೈರ್ಮೆಂಟನ್ನು ಭಾಳ ಹದಗೆಡಿಸಿ ಕಲುಷಿತಗೊಂಡಿರ್ತವೆ. ಇದರಿಂದ ತಾಜ್ ಮಹಲ್ಗೆ ಧಕ್ಕೆ ಉಂಟಾಗುತ್ತೆ. ಸೊ MC ಮೆಹ್ತಾ ಅವರ PIL ಇದನ್ನು ಆಕೆ ಏನು ಮಾಡ್ತಾರೆ, ಈ ಒಂದು ತಾಜ್ ಮಹಲ್ Yet another PIL by MC Mehta resulted in the CNG verdict. The vehicles in the capital to switch to a different fuel in order to keep a check on the vehicular pollution. So ಈ ಒಂದು ಸಾರಿಗೆ ಮತ್ತು ಸಾರಿಗೆ ವ್ಯವಸ್ಥೆಯಿಂದ ಆಗ್ತಕ್ಕಂತಹ ವಾಯು ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ MC ಮೆಹ್ತಾ ಅವರು ಮತ್ತೊಂದು ಪೆಟಿಷನ್ ಹಾಕಿದಾಗ ದೆಹಲಿಯಲ್ಲಿ CNG ಅಳವಡಿಕೆ ಮಾಡಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತೆ. ಇದರಿಂದ ಪ್ರಸ್ತುತ ಇಂದಿನ ದಿನಗಳವರೆಗೂ ದೆಹಲಿಯಲ್ಲಿ ನಾವು CNG ಅಳವಡಿತ ವಾಹನಗಳನ್ನು ನಾವು ನೋಡ್ಬೋದಾಗಿದೆ. ಯು ಕ್ಯಾನ್ ಮೆನ್ಷನ್ ದಿಸ್ ಜಡ್ಜ್ಮೆಂಟ್ ಇನ್ ಮೋಸ್ಟ್ ಆಫ್ ದ ಆನ್ಸರ್ ರಿಲೇಟೆಡ್ ಟು ಎನ್ವೈರ್ಮೆಂಟ್. ತಾವು ಎನ್ವೈರ್ಮೆಂಟ್ ರಿಲೇಟೆಡ್ ಎಸ್ಸೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅದು PSI ಇರಲಿ, KS ಇರಲಿ, IAS ಇರಲಿ, ಅಥವಾ ಈವನ್ ಇಂಟರ್ವ್ಯೂ ಆನ್ಸರ್ ಮಾಡಬೇಕಾದ್ರೆ ಇಂಥ ಪ್ರಕರಣಗಳನ್ನು ಮೆನ್ಷನ್ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಆನ್ಸರು ಜೊಳ್ಳಾಗಿರುತ್ತೆ. ಆ ಒಂದು ಆನ್ಸರ್ಗೆ ಯಾವುದೇ ರೀತಿಯ ಉತ್ತಮ ಅಂಕಗಳು ಬರೋದು ತುಂಬ ಕಷ್ಟ. ನಂತರ ಬರ್ತಕ್ಕಂಥದ್ದು ಇಂದಿರಾ ಸಹಾನಿ ಕೇಸ್ ಜಡ್ಜ್ಮೆಂಟ್. ಇದು ಏನಪ್ಪ ಅಂದರೆ ಇದು ರಿಸರ್ವೇಷನ್ ಅಂದರೆ ಮೀಸಲಾತಿಗೆ ಸಂಬಂಧಪಟ್ಟಿದೆ. On November 16, 1992, Supreme Court responded to a PIL filed by a lawyer Indira Sahani and introduced a 27% reservation. ಸೊ ಮಂಡಲ್ ಸಮಿತಿ ಏನು ಹೇಳುತ್ತೆ, 27% ರಿಸರ್ವೇಷನ್ಗೆ ರೆಕಮೆಂಡ್ ಮಾಡಿರುತ್ತೆ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ಪೋಸ್ಟ್ and services under the Government of India. Citing the age-old Varna system, the court justified its reason for reservation. The court also spelled out that such a system should not exceed a tenure of 10 years once it's a particular section is adequately represented in society. ಅಂದರೆ ಆ ಒಂದು ರಿಸರ್ವೇಷನ್ 10 ವರ್ಷದವರೆಗೆ ಮಾತ್ರ ಇರಬೇಕಂತ ಹೇಳುತ್ತೆ ಇಂದಿರಾ ಸಹಾನಿ ಕೇಸಲ್ಲಿ. ಮತ್ತೊಂದು ಅಂಶ ಏನು ಹೇಳ್ತಾರಪ್ಪ ಅಂತಂದ್ರೆ 50% ರಿಸರ್ವೇಷನ್ ಅಂದರೆ ನಾವು ಕೊಡ್ತಕ್ಕಂಥ ಮೀಸಲಾತಿ 50% ಮೀರಂಗಿಲ್ಲ. ಅದು ಮೀರಿದರೆ ಅಸಂವಿಧಾನಿಕ ಅಂತ ಒಂದು ಕಂಡೀಷನ್ನ ಇಂದಿರಾ ಸಹಾನಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ.
ಯು ಕ್ಯಾನ್ ಮೆನ್ಷನ್ ದಿಸ್ ಜಡ್ಜ್ಮೆಂಟ್ ಇನ್ ದ ಮೋಸ್ಟ್ ಆಫ್ ದ ಆನ್ಸರ್ ರಿಲೇಟೆಡ್ ಟು ಕ್ಯಾಸ್ಟ್ ಸಿಸ್ಟಮಲ್ಲಿರ್ಬೋದು. ಈ ಒಂದು ಕ್ಯಾಸ್ಟ್ ಸಿಸ್ಟಮ್ ನಾವು ಮೆನ್ಷನ್ ಮಾಡಬೇಕಾದ್ರೆ ಇದನ್ನು ಹೇಳಬೇಕಾಗುತ್ತೆ. ನಂತರದಲ್ಲಿ SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಪರ್ಸಿಕ್ಯೂಷನ್ ಆಫ್ ಸ್ಟೇಟ್ ಗೌರ್ಮೆಂಟ್ಸ್ ಸ್ಟಾಲ್ಡ್ ಅಂದರೆ ಏನಾಗುತ್ತೆ ಅಂದರೆ ಕೇಂದ್ರದಲ್ಲಿ ಒಂದು ಸರ್ಕಾರ ಒಂದು ಪಕ್ಷದ ಆಡಳಿತ ಇದ್ದು ರಾಜ್ಯದಲ್ಲಿ ಮತ್ತೊಂದು ಪಕ್ಷದ ಆಡಳಿತ ಇದ್ದಾಗ ಏನಾಗುತ್ತೆ, ಕೇಂದ್ರ ಏನು ಮಾಡುತ್ತೆ, ತನ್ನ ಒಂದು ಸಂವಿಧಾನಿಕ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ರಾಜ್ಯ ಸರ್ಕಾರವನ್ನು ಬೀಳಿಸುವ ಕಾರ್ಯಕ್ಕೆ ಚಾಲನೆ ನೀಡುವ ಕೆಲಸ ಮಾಡಿರುತ್ತೆ. ಇಂತಹ ಒಂದು ಪ್ರಕರಣವೇ SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಕರ್ನಾಟಕದ SR ಬೊಮ್ಮಾಯಿ ಒಂದು ಮುಖ್ಯಮಂತ್ರಿ ಆಗಿರ್ತಾರೆ. This landmark case had a major implication on center-state relations. Post this case, Supreme Court clearly detailed the limitation within which Article 356 ಅಂದರೆ ರಾಜ್ಯಪಾಲರ ಆಡಳಿತ ಸಂದರ್ಭದಲ್ಲಿ ಏನಪ್ಪ ಅಂದರೆ ನಾವು 356 ಅನ್ವಯ ಮಾಡಬೇಕಾದ್ರೆ ಯಾವ್ಯಾವ ನಿಯಮಗಳನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಏನಿರುತ್ತೆ, SR ಬೊಮ್ಮಾಯಿ ಪ್ರಕರಣದಲ್ಲಿ ಕೆಲವು ಮಾರ್ಗಸೂಚಿಗಳನ್ನು ಸುಪ್ರೀಂ ಕೋರ್ಟ್ ನೀಡುತ್ತೆ. ಮೆನ್ಷನ್ ಇನ್ ಆನ್ಸರ್ಸ್ ರಿಲೇಟೆಡ್ ಟು ಸೆಂಟರ್ ಸ್ಟೇಟ್ ರಿಲೇಷನ್, ಫೆಡರಲಿಸಮ್, ಗವರ್ನರ್ಸ್. ಸೊ ಗವರ್ನರ್ಗೂ ಸಹ ಗವರ್ನರ್ ಯಾವ ರೀತಿ ಅವರ ನಡವಳಿಕೆ ಇರಬೇಕು, ಯಾವ ರೀತಿ ಅವರು ತಮ್ಮ ಕಾರ್ಯಚಟುವಟಿಕೆ ಇರುವ ಅನ್ನೋದ್ರ ಬಗ್ಗೆ SR ಬೊಮ್ಮಾಯಿ ಪ್ರಕರಣ ಇರುತ್ತೆ. ಸೊ ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್ಪು ಅಧ್ವಾನ ಆದಾಗ if it is not good then they should follow SR ಬೊಮ್ಮಾಯಿ ಕೇಸ್ ಗೈಡ್ಲೈನ್ಸ್. ಫೆಡರಲಿಸಮ್ಗೆ ಅಂದರೆ ದಿಸ್ ಆರ್ಟಿಕಲ್ 356 ವಿಚ್ ಇಸ್ ಅಗೇನ್ಸ್ಟ್ ಟು ದಿ ಫೆಡರಲಿಸಮ್ ಅಂದರೆ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗ್ತಕ್ಕಂಥದ್ದು ಯಾವುದು ಆರ್ಟಿಕಲ್ 356. ಅದನ್ನು ಒಂದು ಕೊನೆಯ ಒಂದು ಅಸ್ತ್ರವಾಗಿ ಬಳಸಬೇಕು ಹೊರತು ಅದನ್ನು ಮೊದಲ ಅಸ್ತ್ರವಾಗಿ ಬಳಸಬಾರ್ದು ಅಂತೇಳಿ SR ಬೊಮ್ಮಾಯಿ ಪ್ರಕರಣದಲ್ಲಿ ಹೇಳ್ತಾರೆ. ನೆಕ್ಸ್ಟ್ LIC ಆಫ್ ಇಂಡಿಯನ್ ಕೇಸ್. ದಿ ಸುಪ್ರೀಂ ಕೋರ್ಟ್ ಅಗೇನ್ ಹೆಲ್ಡ್ ದಟ್ ಪ್ರಿಯಂಬಲ್ ಈಸ್ ಅನ್ ಇಂಟಿಗ್ರಲ್. ಅಲ್ಲಿ ಇಂಪಾರ್ಟೆಂಟ್ ಅಂತ ಅವರು ಮೆನ್ಷನ್ ಮಾಡಿರ್ತಾರೆ ಕೇಶವಂದಿ ಭಾರತ ಪ್ರಕರಣದಲ್ಲಿ. ಇಲ್ಲಿ ಇಂಟಿಗ್ರಲ್ ಅದೊಂದು ಅವಿಭಾಜ್ಯ ಅಂಗ ಅಂತ ಹೇಳಿ ಏನು ಮಾಡ್ತಾರೆ LIC ಪ್ರಕರಣದಲ್ಲಿ ಹೇಳ್ತಾರೆ. ತದನಂತರದಲ್ಲಿ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ 1997. ಇದೇನಪ್ಪ ಅಂತಂದರೆ ಕೆಲಸ ಮಾಡುವ ಸ್ಥಳಗಳಲ್ಲಿ ಈ ಮಹಿಳೆಯರ ಸುರಕ್ಷತೆ ಬಗ್ಗೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಂತ ಹೇಳುತ್ತೆ. ಅಂದರೆ ಈ ಕೆಲಸ ಮಾಡುವ ಸ್ಥಳಗಳಲ್ಲಿ ಬಹಳಷ್ಟು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಇರುತ್ತೆ. ಈ ಲೈಂಗಿಕ ಕಿರುಕುಳ ಇದ್ದಾಗ ಯಾವ ರೀತಿಯಾಗಿ ಅದನ್ನು ನಾವು ಆ ಒಂದು ಕಿರುಕುಳವನ್ನು ತಡೆಗಟ್ಟಬೇಕು, ಯಾವ ರೀತಿಯಾಗಿ ನೊಂದ ಮಹಿಳೆಗೆ ನಾವು ಸಾಂತ್ವನ ನೀಡಬೇಕು ಅಂತ ಅನ್ನುವ ಮಾರ್ಗಸೂಚಿಗಳೇ ಈ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ ಪ್ರಕರಣ ಆಗಿದೆ. ನಂತರದಲ್ಲಿ ಸ್ಟೇಟ್ ಆಫ್ ತಮಿಳುನಾಡು ವರ್ಸಸ್ ಸುಹಾಸ್ ಕಟ್ಟಿ ನವಂಬರ್ 2014. ಶಾರ್ಟ್ ಕನ್ವಿಕ್ಷನ್ ಟೈಮ್ ಆಫ್ 7 months. ಇದೇನಾಗುತ್ತಪ್ಪ ಅಂತಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000. ಇಲ್ಲೇನು ಮಾಡ್ತಾನಪ್ಪ ಅಂದರೆ ಒಬ್ಬ ದಂಡಪಿಂಡ ಒಬ್ಬ ಮಹಿಳೆಯ ನಂಬರ್ ತೊಗೊಂಡು ಆನ್ಲೈನಲ್ಲಿ ಆಗಿಬಿಟ್ಟಿರ್ತಾನೆ. ಆ ನಂಬರಿಂದ ಮಹಿಳೆಗೆ ಸಾಕಷ್ಟು ಅನ್ಯಾಯ ಮತ್ತು ಒಂದು ಇದಾಗುತ್ತೆ, ಒಂಥರ ಕಿರಿಕಿರಿ ಉಂಟಾಗುತ್ತೆ. ಸೊ ಆ ಒಂದು ಮತ್ತು ಕೆಟ್ಟದಾಗಿ ಮೆಸೇಜ್ ಮಾಡಿದಂತಹ ವ್ಯಕ್ತಿಗೆ ಏನು ಮಾಡುತ್ತೆ, IT ಆ್ಯಕ್ಟ್ ಪ್ರಕಾರ ಅವನಿಗೆ ಶಿಕ್ಷೆಯನ್ನು ನೀಡಲಾಗುತ್ತೆ. ತದನಂತರದಲ್ಲಿ ಜೆಸ್ಸಿಕಾ ಲಾಲ್ ಮರ್ಡರ್ ಕೇಸ್ ಡಿಸೆಂಬರ್ 2006. ಸೊ ಜೆಸ್ಸಿಕಾ ಲಾಲ್ ಮರ್ಡರ್ ಕೇಸ್ ಏನಾಗುತ್ತಪ್ಪ ಅಂತಂದರೆ ಇದು ಒಂದು ಪಬ್ಲಿಕ್ ಆ್ಯಕ್ಟಿವಿಟಿ ಇರೋದ್ರಿಂದ, ಅಂದರೆ ಒಂದು ಸಿವಿಲ್ ಸೊಸೈಟಿ ತುಂಬ ಸಕ್ರಿಯವಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಮುತುವರ್ಜಿ ವಹಿಸಿ ಆ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿದ್ದಂಥ ಕಾಂಗ್ರೆಸ್ MP ವಿನೋದ್ ಶರ್ಮಾ ಅವರ ಮಗನಂತ ಮನು ಶರ್ಮಾ ಅವರಿಗೆ ಶಿಕ್ಷೆಯನ್ನು ನೀಡ್ತಾರೆ. ನಂತರದಲ್ಲಿ ಸೆಕ್ಷನ್ 377. ಇದು ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ದುರ್ಬಲ ವರ್ಗಗಳು ಅಂದರೆ ವಲ್ಲರಬಲ್ ಸೆಕ್ಷನ್ಸ್ ಬಗ್ಗೆ ನಾವು ಆನ್ಸರ್ಸ್ ಬರೀಬೇಕಾದ್ರೆ ಇಂಥ ಒಂದು ಪ್ರಕರಣವನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೆಕ್ಷನ್ 377 ಕೇಸ್ ನಾಸ್ ಫೌಂಡೇಶನ್ ವರ್ಸಸ್ ಗೌರ್ಮೆಂಟ್ ಆಫ್ NCT ಆಫ್ ಡೆಲ್ಲಿ ಜುಲೈ 2009. ಕೇಸ್ ಫಾರ್ ರೀಜಾಯ್ಸಿಂಗ್ ಫಾರ್ ಹೋಮೋಸೆಕ್ಷುಯಲ್ಸ್ ಅಂದರೆ ಸಲಿಂಗಕಾಮ ಏನಾಗುತ್ತೆ, ಈ ಮೊದಲು ಅದೊಂದು ಅಪರಾಧ ಆಗಿರುತ್ತೆ. ಈ ಒಂದು ನಾಸ್ ಫೌಂಡೇಶನ್ ಕೇಸಲ್ಲಿ ಏನಾಗುತ್ತೆ, ಸಲಿಂಗಕಾಮ ಅಪರಾಧ ಅಲ್ಲ ಅಂತ ಹೇಳ್ತಾರೆ. ಇದು ಯಾಕೆ ಅಪರಾಧ ಅಂತ ಮೊದಲು ಹೇಳ್ಬೇಕಾದ್ರೆ ಅಗೇನ್ಸ್ಟ್ ದಿ ಆರ್ಡರ್ ಆಫ್ ನೇಚರ್. ಸೊ ನೇಚರಲ್ಲಿ ಇದೇ ರೀತಿಯಾಗಿ ಒಂದು ಲೈಂಗಿಕ ಕ್ರಿಯೆ ಇರಬೇಕು, ಇದೇ ರೀತಿಯಾಗಿ ಇರಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಆದ್ದರಿಂದ ಸುಪ್ರೀಂ ಕೋರ್ಟ್ ಏನು ಹೇಳ್ತಪ್ಪ ಅಂತಂದ್ರೆಗಿನ ಹೋಮೋಸೆಕ್ಷುಯಲ್ ಈಸ್ ನಾಟ್ ಎ ಕ್ರೈಮ್ ಅಂತ ಹೇಳುತ್ತೆ. ಇಲ್ಲಿಗಲೈಸಿಂಗ್ಗೆ ಕನ್ವಿಕ್ಟೆಡ್ MPs ಆ್ಯಂಡ್ MLAs. ಇದೀ ಒಂದು ಪ್ರಕರಣ ಏನಪ್ಪ ಅಂತಂದರೆ ಯಾವುದೇ ಒಂದು MP ಅಥವಾ MLA 2 ವರ್ಷದವರೆಗೂ ಶಿಕ್ಷೆಯನ್ನು ಅನುಭವಿಸಿದ ತಕ್ಷಣವೇ ಅವ್ರೇನು ಮಾಡ್ತಾರೆ, ತಮ್ಮ ಸ್ಥಾನದಿಂದ ವಜಾ ಆಗ್ತಾರೆ. ಈ ಮೊದಲು ಯಾವ ರೀತಿ ಇತ್ತಪ್ಪ ಅಂತಂದರೆ ಅದು ಸುಪ್ರೀಂ ಕೋರ್ಟ್ವರೆಗೂ ಅವರು ಏನಾದರೂ ಮೇಲ್ಮನವಿ ಸಲ್ಲಿಸಿದರೆ ಆ ಒಂದು ಅವರೇನು ಆ ಸದಸ್ಯತ್ವ ರದ್ದಾಗುತ್ತಿರುತ್ತಲ್ಲ ಅದು ರದ್ದಾಗ್ತಿದ್ದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೈಕೋರ್ಟಲ್ಲಿ 2 ವರ್ಷ ಶಿಕ್ಷೆ ಆಗಿತ್ತು ಅಂತ 2 ವರ್ಷ ಶಿಕ್ಷೆ ಆಗಿರುತ್ತೆ ಅವನಿಗೆ, ಅವನು ಸದಸ್ಯತ್ವ ರದ್ದಾಗಲ್ಲ. ಅವನೇನು ಮಾಡ್ತಾನೆ, ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸ್ತಾನೆ, ಅವನು ತನ್ನ ಸದಸ್ಯತ್ವವನ್ನು ಎಂಜಾಯ್ ಮಾಡ್ತಿರ್ತಾನೆ. ಆದರೆ ಈ ಒಂದು ಪ್ರಕರಣದಲ್ಲಿ ಏನು ಮಾಡ್ತಾನೆ ಅಂದ್ರೆ ಇಲ್ಲ ಅಂದರೆ ತಾವು ಹೈಕೋರ್ಟಲ್ಲೂ ಸಹ ಆ ಒಂದು 2 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟು ಏನಾದರೂ ಶಿಕ್ಷೆ ಒಂದು ಪ್ರಮಾಣ ಪ್ರಕಟ ಆದರೆ ಆ ಕ್ಷಣದಿಂದಲೇ ನಿಮ್ಮ ಸದಸ್ಯತ್ವ ರದ್ದಾಗುತ್ತೆ ಅಂತೇಳಿ ಏನು ಮಾಡುತ್ತೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರುತ್ತೆ. ಸೊ ಈ ಒಂದು ನಿಯಮಗಳ ಪ್ರಕಾರ ಫಸ್ಟು ಈ ರೀತಿಯಾಗಿ ತಮ್ಮ ಸದಸ್ಯತ್ವವನ್ನು ರದ್ದುಗೆ ಒಳಗಾದವರು ಯಾರಪ್ಪ ಅಂತಂದರೆ
ಲಾಲು ಪ್ರಸಾದ್ ಯಾದವ್. ಸೊ ಬಿಹಾರ್ನ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಏನಾಗುತ್ತೆ, ಅವರು ತಮ್ಮ ರಾಜ್ಯಸಭಾ ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಳ್ತಾರೆ. ರೆಕಗ್ನೈಸಿಂಗ್ ದಿ ಥರ್ಡ್ ಜೆಂಡರ್ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಆಫ್ ಯೂನಿಯನ್ ಇಂಡಿಯಾ ಏಪ್ರಿಲ್ 2014. ಅಂದರೆ ನಮಗೇನು ಗೊತ್ತಾ, ಯಾವುದೇ ಒಂದು ಅಪ್ಲಿಕೇಶನ್ನಲ್ಲಿ ಮೇಲು ಫೀಮೇಲ್ ಅಂತ ಇರುತ್ತೆ. ಸೊ ಈಗ ನಮಗೆ ಎಕ್ಸ್ಟ್ರಾ ಇನ್ನೊಂದು ಬಾಕ್ಸ್ ಬಂದು ಏನಪ್ಪ ಅಂದರೆ ಅದು ಥರ್ಡ್ ಜೆಂಡರ್. ಸೊ ಥರ್ಡ್ ಜೆಂಡರಿಗೆ ಅವಕಾಶ ಮಾಡಿದಂತಹ ಪ್ರಕರಣ ಯಾವುದಪ್ಪ ಅಂತಂದರೆ ಇದು ನ್ಯಾಷನಲ್ ಲೀಗ್ ನಾಲ್ಸಾ ಅಂತ ಇರುತ್ತೆ. ಈ ಒಂದು ಪ್ರಕರಣ ಅವಕಾಶ ಮಾಡಿಕೊಡುತ್ತೆ. ನಂತರದಲ್ಲಿ ಸೆಕ್ಷನ್ 66A ಶ್ರೇಯಾ ಸಿಂಗಲ್ ಕೇಸ್. ಇದು ಭಾಳ ಇಂಪಾರ್ಟೆಂಟು. ಈ ಒಂದು ಸೆಕ್ಷನ್ 66 ಉಪಯೋಗಗೊಂಡು ಭಾಳಷ್ಟು ಜನ ಮೇಲೆ ಈ ಕೇಂದ್ರ ಸರ್ಕಾರಗಳು ಅಸಮ್ಮತಿಯನ್ನು ಮತ್ತು ಭಿನ್ನಾಭಿಪ್ರಾಯ ಸೂಚಿಸೋದ್ರ ಮೇಲೆ ಈ ಒಂದು ಸೆಕ್ಷನ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸುವ ಕ್ರಮಕ್ಕೆ ಮುಂದಾಗಿತ್ತು. ಆಮೇಲೆ ಇದನ್ನು ಅದಕ್ಕೆ ಹೇಳ್ತಾರೆ, ಕ್ರ್ಯಾಕಿಂಗ್ ಡೌನ್ ಆ್ಯನ್ ಅಫೆನ್ಸಿವ್ ಆನ್ಲೈನ್ ಕಂಟೆಂಟ್ ನಾಟ್ ಈಸಿ. Controversial Section 66A of the Information Technology Act, which allowed arrest for objectionable content posted on the internet, was struck down as unconstitutional by the Supreme Court in March 2015. ಏನಾಗುತ್ತೆ ಅಂತಂದರೆ ಬಾಳಾ ಸಾಹೇಬ್ ಠಾಕ್ರೆ ಇರ್ತಾರಲ್ಲ, ಅವ್ರು ಸತ್ತಾಗ ಅವರ ಒಂದು ಸಾವಿನ ವಿರುದ್ಧ ಕೆಲವೊಬ್ಬ 2 ಮಹಿಳೆಯರು ಏನು ಮಾಡ್ತಾರೆ, ಆನ್ಲೈನಲ್ಲಿ ಬರ್ಕೊಂಡಿರ್ತಾರೆ. ಸೊ ಅದನ್ನೇನು ಮಾಡ್ತಾರೆ, ಅವ್ರನ್ನ ಜೈಲಿಗೆ ಕಳಿಸಿದಾಗ, ಮಹಾರಾಷ್ಟ್ರ ಸರ್ಕಾರವನ್ನು ಜೈಲಿಗೆ ಕಳಿಸಿದಾಗ ಈ ಒಂದು ಶ್ರೇಯಾ ಸಿಂಗಲ್ ಪ್ರಕರಣ ಮುನ್ನೆಲೆಗೆ ಬರುತ್ತೆ. ನಂತರದಲ್ಲಿ ಶಬಾನಾ ಆಸ್ಮಿ ಕೇಸ್ ರೆಫರ್ಸ್ ಟು ದಿ ರೈಟ್ ಗ್ಯಾರಂಟಿಡ್ ಬೈ ಇಂಡಿಯನ್ ಲಾ ಟು ಅಡಾಪ್ಟ್ ಎ ಚೈಲ್ಡ್ ವಿತ್ ಆಲ್ ಲೀಗಲ್ ರೈಟ್ಸ್. Supreme Court in Mathura Hair case reiterated that personal law are not a law under Article 13, that is, they are not immutable. Supreme Court in case like MP Sharma and Kharak Singh case have mentioned that right to privacy is implicit in preamble and Article 21. ಸೊ ನಮಗೆ ಖಾಸಗಿತನದ ಹಕ್ಕು ಯಾವುದೇ ಒಂದು ಸಂವಿಧಾನದ ವಿಧಿಯಲ್ಲಿ ಮೆನ್ಷನ್ ಆಗಿಲ್ಲ, ಆದರೆ ಅವು ನಮ್ಮ ಏನಪ್ಪ ಅಂದರೆ ಪ್ರಸ್ತಾವನೆ ಮತ್ತು ಆರ್ಟಿಕಲ್ 21 ಕಲ್ಲಿ ಕಂಡು ಬರ್ತದೆ ಅಂದರೆ ಕಾರಕ್ ಸಿಂಗ್. ಈಗೇನಪ್ಪ ಅಂತಂದರೆ ರೈಟ್ ಟು ಪ್ರೈವಸಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ವಿಚ್ ಈಸ್ ಡಿಸ್ಕಸ್ಡ್ ಇನ್ ದಿ ರೀಸೆಂಟ್ ಇಯರ್ಸ್. ಸೊ ವಿ ಶುಡ್ ಆಲ್ವೇಸ್ ಗಿವ್ ಎ ಮೋರ್ ಅಟೆನ್ಷನ್ ಇಫ್ ಎನಿಥಿಂಗ್ ಕಮ್ಸ್ ರಿಲೇಟೆಡ್ ಟು ದಿ ರೈಟ್ ಟು ಪ್ರೈವಸಿ. Supreme Court in P. Rathinam case for decriminalizing suicide stated that farmers should include also the right not to live a forced life or right to die. ಅಂದರೆ ನಮಗೆ ರೈಟ್ ಟು ಲೈಫ್ ಇರೋದ್ರ ಜೊತೆಗೆ ನಮಗೆ ರೈಟ್ ಟು ಡೈ ಅಂತ ಇರುತ್ತೆ. ಮತ್ತು ಅವನಿಗೆ ರೈಟ್ ನಾಟ್ ಟು ಲೈಫ್ ಫೋರ್ಸ್ಡ್ ಲೈಫ್ ಅಂದರೆ ಬಲವಂತದ ಜೀವನವನ್ನು ಮಾಡೋಕ್ಕೆ ನಾವೇನು ಮಾಡಬೇಕು, ಅವಕಾಶ ಮಾಡಿಕೊಡ್ಬಾರ್ದು. ಸೊ ಈ ಒಂದು ಕೇಸಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಮೊದಲು ಏನಾಗಿತ್ತಪ್ಪ ಅಂದರೆ ಯಾರು ಆತ್ಮಹತ್ಯೆ ಮಾಡ್ಕೊಂಬೇಕು ಹೋಗಿರ್ತಾರೆ ಅವ್ರ ಮೇಲೆ ಕೇಸ್ ದಾಖಲಾಗ್ತಿತ್ತು. ಆದರೆ ಈ ಒಂದು ಪ್ರಕರಣದ ನಂತರ ಆತ್ಮಹತ್ಯೆ ಮಾಡಿಕೊಂಡವ್ರನ್ನ ನಾವು ಒಂದು ವಿಕ್ಟಿಮ್ ಅಂತ ನಾವು ನೋಡಬೇಕು, ಸಂತ್ರಸ್ತ ಅಂತ ಭಾವಿಸ್ಬೇಕಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಡುತ್ತೆ. ಮದ್ರಾಸ್ ಹೈಕೋರ್ಟ್ ಜಡ್ಜ್ಮೆಂಟ್ that freedom of expression of artists and authors should be protected, and instead of asking them not to publish or display their works by citing reasons of law and order, the state should focus on maintaining law and order. ಸೊ ಈಗ ಇತ್ತೀಚೆಗೆ ಏನಾಗಿದೆಪ್ಪ ಅಂತಂದರೆ, ಈಗ ಕೆಲವೊಬ್ಬರ ಒಂದು ಜೋಕ್ ಶೋಗಳು ಅಂದರೆ ಅವರ ಒಂದು ಜೋಕ್ ಶೋಗಳನ್ನು ನಾವು ರದ್ದು ಮಾಡ್ತಾ ಇದ್ದೀವಿ, ಕೆಲವರು ಬರೆದಂಥ ಪುಸ್ತಕಗಳನ್ನು ನಾವು ಬ್ಯಾನ್ ಮಾಡ್ತಾ ಇದ್ದೀವಿ, ಕೆಲವೊಬ್ಬರ ಹೇಳಿಕೆಗಳನ್ನು ಬ್ಯಾನ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಬ್ಯಾನ್ ಮಾಡ್ತಕ್ಕಂಥ ಕ್ರಮಕ್ಕೆ ಸರ್ಕಾರ ಮುಂದಾಗಬಾರ್ದು ಅಂತ ಹೇಳುತ್ತೆ. ಈಗ ನಮಗೆ ವ್ಯಾಲ್ಯೂ ಅಡಿಷನ್ ಥ್ರೂ ಡಯಾಗ್ರಾಮ್ಸ್. ಸೊ ವ್ಯಾಲ್ಯೂ ಅಡಿಷನ್ ಥ್ರೂ ಡಯಾಗ್ರಾಮ್ಸನ್ನು ನಾವು ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಸೊ ತಮಗೆ ಇಂಟ್ರೆಸ್ಟ್ ಇರುವ ಯಾವುದಾದ್ರೂ ಟಾಪಿಕ್ಕು, ಪ್ರಿಲಿಮ್ಸು ಮತ್ತು ಮೇನ್ಸ್ಗೆ ಸಂಬಂಧಪಟ್ಟಂಥ ಟಾಪಿಕನ್ನು ತಾವೇನು ಮಾಡಬೇಕು, ಈ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಯಾರು ಅತಿ ಹೆಚ್ಚು ಕೇಳಿರ್ತಾರೋ ಅಂಥ ವಿಷಯನೂ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.